ಗೋಲ್ಡನ್ ಟೆಂಪಲ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಪಂಜಾಬ್‌ನ ಅಮೃತಸರದಲ್ಲಿರುವ ಟೆಂಪಲ್. ಆದ್ರೆ ಅಷ್ಟೇ ಅಲ್ಲ ಸ್ನೇಹಿತರೆ, ನಾವು ಗೋಲ್ಡನ್ ಟೆಂಪಲ್ ಅನ್ನ ನಾವು ತಮಿಳುನಾಡಿನ ವೆಲ್ಲೂರಲ್ಲಿ ಕಾಣ್ತೇವೆ, ಕರ್ನಾಟಕದಲ್ಲೂ ಕಾಣ್ತೇವೆ. ಸೊ ಅದರ ಇತಿಹಾಸ ಅಷ್ಟೇನು ಇಲ್ಲದಿದ್ದರೂ ಗೋಲ್ಡನ್ ಟೆಂಪಲ್ ಟೆಂಪಲ್ಲೇ ಅಲ್ವಾ? ನಾನು ವೆಲ್ಲೂರಿನದ್ದು ನನ್ನ ವಿಡಿಯೋದಲ್ಲಿ ಲಾಸ್ಟ್ ಇಯರ್ ನಿಮಗೆ ತೋರಿಸಿದ್ದೆ, ವೆಲ್ಲೂರಿನ ಗೋಲ್ಡನ್ ಟೆಂಪಲ್ ಹೇಗಿದೆ, ಅದರ ವಿಶೇಷತೆ ಏನು ಅನ್ನೋದನ್ನ. ಇವತ್ತು ನಾನು ಈ ವಿಡಿಯೋದಲ್ಲಿ ಪಂಜಾಬ್‌ನ ಅಮೃತಸರದಲ್ಲಿರುವ ಗೋಲ್ಡನ್ ಟೆಂಪಲ್, ಯೆಸ್, ಸಿಖ್ಖರ ಪವಿತ್ರ ಒಂದು ಕ್ಷೇತ್ರ. ಈ ಗೋಲ್ಡನ್ ಟೆಂಪಲ್ ರಾತ್ರಿ ನಾವು ಬಂದಿದ್ದೇವೆ. ಈಗ ಸಮಯ 8 ಗಂಟೆ, ಅಂದ್ರೆ ರಾತ್ರಿ ಕಾಣುವಂತಹ ದೃಶ್ಯ ತುಂಬಾ ಚೆನ್ನಾಗಿರುತ್ತೆ. ಬಹಳ ಬಹಳ ಚೆನ್ನಾಗಿರುತ್ತೆ. ಒಂದು ನಿಜವಾಗಿ ನೋಡ್ಲಿಕ್ಕೆ ಒಂದು ಅದೃಷ್ಟ ಇರಬೇಕು ಅಂತ ಹೇಳ್ಬೋದು. ನೋಡಿ, ಸುತ್ತಮುತ್ತಲು ತುಂಬಾನೇ ಜನ ಇರ್ತಾರೆ. ನೈಟ್ ಒಂದು ದರ್ಶನ ಮಾಡೋದಿದೆಯಲ್ಲ, ಅದು ಬಹಳ ಪವಿತ್ರ ಅಂತೆ ಅಲ್ಲಿ ಸಿಖ್ಖರ ಇದಕ್ಕೆ. ಸೊ ಹಾಗಾಗಿ ಗೋಲ್ಡನ್ ಟೆಂಪಲ್ ಅನ್ನ, ಆ ಬಂಗಾರದ ಕವಚವನ್ನು ಹೊಂದಿರುವಂತದ್ದು ಏನಿದೆ, ಅದ ಶೈನಿಂಗ್ ನೋಡ್ಲಿಕ್ಕೆ ಜನ ಬರ್ತಾರೆ ಸ್ನೇಹಿತರೆ. ನಿಜವಾಗ್ಲೂ ಬಹಳ ಚೆನ್ನಾಗಿರುತ್ತೆ. ನೋಡಿ, ಸುತ್ತಮುತ್ತಲು ಇಷ್ಟು ಜನ ಓಡಾಡ್ತಾ ಇದ್ದಾರಲ್ಲ, ಬಟ್ ಒಂದು ಚೂರು ಕಸ, ಈ ಧೂಳು ಕಾಣಲ್ಲ ಸ್ನೇಹಿತರೆ. ಅಷ್ಟು ಕ್ಲೀನ್ ಆಗಿರುತ್ತೆ. ನೋಡಿ, ಆ ಕಡೆ ಈ ಕಡೆ ಹಂದೆ ಆಡ್ಲಿಕ್ಕೆ, ಅಂದ್ರೆ ಸರ್ಕೊಳ್ಳಿಕ್ಕೆ ಜಾಗ ಇರಲ್ಲ. ಪ್ರತಿಯೊಂದು ಇಲ್ಲಿ ಸೇವೆಯಿಂದ ನಡೆಯುತ್ತೆ ಸ್ನೇಹಿತರೆ. ಹೊರಗಡೆ ಶೂ ಇಡೋದ್ರಿಂದ ಹಿಡಿದು, ನೋಡಿ ಅಲ್ಲಿ ಶೂ ಇಟ್ರಲ್ಲ, ಶೂ ಇಡೋದ್ರಿಂದ ಹಿಡಿದು ಅವ್ರು ಮಾಡೋ ಕೆಲಸ ಸೇವೆ. ಅದು ನೋಡಿ, ಇದನ್ನ ಸಿಖ್ ಮ್ಯೂಸಿಯಂ ಅಂತ ಕರೀತಾರೆ. ಇಲ್ಲಿ ಪಕ್ಕದಲ್ಲೇ ಇದೆ. ಇದು ದಾಟಿ ನಂತರ ನಾವು ಒಳಗೆ ಹೋಗ್ಬೇಕಾಗತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಸಿಖ್ಖರ ಈ ಗುರುದ್ವಾರದ ಒಂದು ಐತಿಹಾಸಿಕ ವಿಷಯವನ್ನ ಹೇಳ್ತೇನೆ, ಹಾಗೆ ಲಂಗರ್ಗಳ ಬಗ್ಗೆ ಕೂಡ ಹೇಳ್ತೇನೆ. ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತೇನೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆ ಹೈಪ್ ಅನ್ನ ಪ್ರೆಸ್ ಮಾಡಿ, ಅಲ್ಲಿ ಹೈಪ್ ಅಂತ ಬರುತ್ತೆ, ಪ್ರೆಸ್ ಮಾಡಿ. ಪ್ರತಿ ವಿಡಿಯೋದಲ್ಲಿ ಇರುತ್ತೆ. ಸೊ ಈಗ ನಾವು ಕೈ ಮತ್ತು ಕಾಲುಗಳನ್ನು ಎರಡು ತೊಳೆದೇ ಒಳಗೆ ಬರಬೇಕು. ಹಾಗೆ ತಲೆಗೆ ಆ ಪೇಟವನ್ನ ಕೂಡ ಕಂಪಲ್ಸರಿಯಾಗಿ ಕಟ್ಟಬೇಕು. ಅಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಏನಾದ್ರು ವೇಲ್ ಇದ್ರೆ ಆ ಥರ ತಲೆ ಮೇಲೆ ಹಾಕೋಬಹುದು. ಸೊ ಫ್ರೆಂಡ್ಸ್, ನಮಸ್ತೆ. ನೋಡಿ, ಎಷ್ಟು ಚಂದದಲ್ಲಿ ಕಾಣ್ತಾ ಇದೆ ಈ ಒಂದು ದೃಶ್ಯವನ್ನ ನೀವು ಕೂಡ ಕಣ್ಣಲ್ಲಿ ತುಂಬಿಕೊಳ್ಳಿ ಅಂತ ಹೇಳ್ತಾ, ಅಮೃತಸರದ ಶ್ರೀ ಹರ್ಮಿಂದರ್ ಸಾಹಿಬ್ ಅಂದ್ರೆ ಗೋಲ್ಡನ್ ಟೆಂಪಲ್ ಸಿಖ್ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರ. ಇದು ಗುರು ರಾಮದಾಸ್ ಅವರಿಂದ 1577ರಲ್ಲಿ ಸ್ಥಾಪಿಸಲ್ಪಟ್ಟಿತು. ಇದು ಅಮೃತಸರದ ಈ ಒಂದು ಸರೋವರದ ಮಧ್ಯದಲ್ಲಿದೆ, ನೋಡ್ತಾ ಇದ್ದೀರಲ್ಲ. ಸೊ ದೇವಸ್ಥಾನದ ಮೇಲ್ಭಾಗ ಚಿನ್ನದ ಲೇಪನವನ್ನ ಹೊಂದಿದೆ. ಇಲ್ಲಿ ಪ್ರತಿದಿನ ಸುಮಾರು ಸಾವಿರಾರು ಲಕ್ಷಗಟ್ಟಲೆ ಜನರು ಬಂದು ಹೋಗ್ತಾ ಇದ್ದಾರೆ. ಸೊ ಇದು ಒಂದು ಆಧ್ಯಾತ್ಮಿಕ ಶಾಂತಿ ಮತ್ತು ಸೋದರತ್ವದ ಸಂಕೇತ. ಸೊ ಇಲ್ಲಿ ಫ್ರೆಂಡ್ಸ್, ವಿಡಿಯೋ ಮಾಡೋ ಹಾಗಿಲ್ಲ. ವಿಡಿಯೋ ಮಾಡ್ತಾ ಇದ್ದ ಹಾಗೆ ಬಂದ್ಬಿಡ್ತಾರೆ ಅಲ್ಲಿ ನೋಡ್ಲಿಕ್ಕೆ. ವಿಡಿಯೋ ಮಾಡಿದ್ದನ್ನ ಡಿಲೀಟು ಕೂಡ ಮಾಡ್ತಾರೆ. ಹಾಗೆ ನಾವು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ನೋಡ್ತಾ ನೋಡ್ತಾ ಒಂದಿಷ್ಟು ವಿಡಿಯೋಗಳನ್ನ, ಫೋಟೋಗಳನ್ನ ಸೆರೆ ಹಿಡಿತೀವಿ ಹಾಗೆ. ಯಾಕಂದ್ರೆ ಒಳಗಡೆ ಅಂತೂ ಬಿಡೋಲ್ಲ, ಅದ್ರ ಒಳಗಡೆನೂ ಕೂಡ ನಿಮಗೆ ಕೆಲವು ಪಿಕ್ಚರ್ಗಳನ್ನು ಸುಡ್ತೀನಿ. ಹಾಗೆ ವಿಷಯವನ್ನು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ನಾನು. ರಾತ್ರಿಯ ವೀಕ್ಷಣೆ ನೋಡಿದ್ರಲ್ಲ ಸ್ನೇಹಿತರೆ. ಈಗ ನಾವು ಪುನಃ ಬೆಳಿಗ್ಗೆ ಬಂದ್ವಿ, ಯಾಕಂದ್ರೆ ನೈಟ್ ತುಂಬಾ ಕ್ಯೂ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನೋಡಿ, ಇವತ್ತು ನಾವು ಹಾಗಾಗಿ ನೈಟ್ ನಮಗೆ ಅಲ್ಲಿ ದರ್ಶನ ಒಳಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಮರುದಿನ ದ ನೆಕ್ಸ್ಟ್ ಡೇ ಪುನಃ ದರ್ಶನಕ್ಕೆ ಅಂತಾನೆ ಟೈಮ್ ಇತ್ತು ನಮಗೆ. ಹಾಗಾಗಿ ಈಗ ನಾವು ನಮ್ಮ ಟೀಮ್ನಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ. ನಾವು ಉಳಿದುಕೊಂಡ ಒಂದು ಹೋಟೆಲ್ ಅಂದ್ರೆ ಹೋಟೆಲ್ ಗ್ರ್ಯಾಂಡ್ ಅಂತೇಳಿ. ಸೊ ಈ ಒಂದು ಸ್ಥಳದಿಂದ ಹೋಗ್ಲಿಕ್ಕೆ 1.5 ಕಿಲೋಮೀಟರ್ ಅಷ್ಟೇ ನಮಗೆ. ಪಕ್ಕದಲ್ಲೇ ರೈಲ್ವೆ ಜಂಕ್ಷನ್, ಅಮೃತಸರ ರೈಲ್ವೆ ಜಂಕ್ಷನ್, ಓನ್ಲಿ ವಾಕೆಬಲ್. ಓಕೆ, ಎಸ್. ಈಗ ನಮ್ಮ ಟೀಮಿನ ಮ್ಯಾನೇಜರ್ ಮಾಧವ್ ಪ್ರಭು ಅಂತೇಳಿ ಅವರು ನಮಗೆ ಗೈಡ್ ಮಾಡ್ತಾ ಇದ್ದಾರೆ, ಏನೆಲ್ಲ ಹೋಗಬೇಕು, ಎಲ್ಲೆಲ್ಲಿ ಹೋಗಬೇಕು ಅಂತೇಳಿ. ಅಮೃತಸರದಲ್ಲಿ ಅಂದರೆ ವಾಘಾ ಬಾರ್ಡರ್ ಇದೆ, ಎಷ್ಟು ಟೈಮ್ ಬೇಕು ಅಲ್ಲಿ ಹೋಗಲಿಕ್ಕೆ, ಮತ್ತೆ ಇಲ್ಲಿ ಇರುವಂಥದ್ದು ಜಲಿಯನ್ ವಾಲಾ ಬಾಗ್ ಇದೆ, ಅದಕ್ಕೆ ಹೇಗೆ ಹೋಗ್ಬೋದು ಎಲ್ಲ ನಮಗೆ ಗೈಡ್ ಮಾಡಿ ಮೊದಲೇ ಹೇಳ್ತಾರೆ. ಸೊ ನಾವು ನಮ್ಮ ಟೀಮ್ ಅಂದರೆ ಅಷ್ಟು ಜನ ಒಂದೇ ಸತಿ ಹೋಗ್ಲಿಕ್ಕೆ ಆಗೋಲ್ಲ ಅಲ್ವಾ. ಸೊ ಯಾರ್ಯಾರಿಗೆ ಎಲ್ಲೆಲ್ಲಿ ಹೋಗ್ಬೇಕಂತೇಳಿ ಈ ಟೈಮಿಗೆ ಬರಬೇಕು ಅಂತ ಅವರು ಹೇಳ್ತಾರೆ. ಇಷ್ಟು ಟೈಮ್ ಈ ಒಂದು ಸ್ಥಳಕ್ಕೆ, ಇಷ್ಟು ಟೈಮ್ ಈ ಒಂದು ಸ್ಥಳಕ್ಕೆ ಹೇಳ್ತಾರೆ. ಸೊ ಫ್ರೆಂಡ್ಸ್, ಈ ಒಂದು ಕ್ಷೇತ್ರದ ವಿಶೇಷತೆಯನ್ನ ಮುಂದುವರಿಸುವ. ಗೋಲ್ಡನ್ ಟೆಂಪಲ್ ಅನ್ನ ಹರ್ಮಿಂದರ್ ಸಾಹಿಬ್ ಅಂತ ಹೇಳಿದೆ ನಾನು. ಇದನ್ನು ಯಾಕೆ ಹಾಗೆ ಕರೀತಾರೆ ಹರ್ಮಿಂದರ್ ಅಂತ ಹೇಳಿದ್ರೆ, ಹರ್ಮಿಂದರ್ ಸಾಹಿಬ್ ಎಂಬ ಹೆಸರು ಹರಿ ಅಥವಾ ದೇವರು
ಮಂಡ್ರೆ ಅಂದ್ರೆ ಮನೆ ಅಂತ ಅರ್ಥ. ಈ ಎರಡು ಪದಗಳ ಸಂಯೋಜನೆಯನ್ನ ಸೂಚಿಸುತ್ತಂತೆ. ಸಾಹಿಬ್ ದೇವಾಲಯದ ಸೃಷ್ಟಿಕರ್ತ ಗುರು ಅರ್ಜುನ್ ಸಾಹಿಬ್ ಅದನ್ನ ಉಲ್ಲೇಖ ಮಾಡ್ತಾರೆ. ಸೊ ಗೋಲ್ಡನ್ ಟೆಂಪಲ್ ಇದು ಯಾವುದಕ್ಕೆ ಪ್ರಸಿದ್ಧ ಆಗಿದೆಯಪ್ಪ ಅಂತ ಕೇಳಿದ್ರೆ, ಭಾರತ ಸಿಖ್ ಜನರಿಗೆ ಸ್ವರ್ಣ ದೇವಾಲಯ ಪೂಜಾ ಸ್ಥಳ ಬಹಳ ಬಹಳ ಮಹತ್ವದ್ದು. ಈ ಪವಿತ್ರ ಯಾತ್ರಾ ಸ್ಥಳ ಸಿಖ್ ಪರಂಪರೆ ಮತ್ತು ಇತಿಹಾಸವನ್ನ ಸಾರಿ ಸಾರಿ ಹೇಳುತ್ತೆ, ಮತ್ತೆ ಅವರ ಸ್ಮಾರಕ ಕೂಡ ಆಗಿದೆ. ಹಾಗಾದರೆ ಈ ದೇವಾಲಯವನ್ನು ನಿರ್ಮಿಸೋದರು ಯಾರು ಅಂತ ಕೇಳಿದರೆ, 16ನೇ ಶತಮಾನದ ಉತ್ತರಾರ್ಧದಲ್ಲಿ ಗುರು ಅರ್ಜುನ್ ಸಾಹಿಬ್ ಅವರು ಮೂಲ ದೇವಾಲಯದ ನಿರ್ಮಾಣವನ್ನು ವಿನ್ಯಾಸಗೊಳಿಸಿದರು. ಹಾಗೆ ಇದನ್ನು ಮೇಲ್ವಿಚಾರಣೆ ಕೂಡ ಮಾಡಿದರು. ಹಾಗೆ ಈ ಒಂದು ಸ್ಥಳದಲ್ಲಿ ಎಲ್ಲ ಧರ್ಮಗಳು, ಜನಾಂಗಗಳು, ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಬಂದು ನೋಡ್ತಾರೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಲಂಗರ್ಗಳಲ್ಲಿ ಊಟವನ್ನು ಕೂಡ ಮಾಡ್ತಾರೆ. ಬನ್ನಿ ಗೋಲ್ಡನ್ ಟೆಂಪಲ್ ಬಗ್ಗೆ ಮತ್ತೊಂದಿಷ್ಟು ಹೇಳೋಣ. ಶ್ರೀ ಹರ್ಮಿಂದರ್ ಸಾಹಿಬ್ ಅಂತ ಹೇಳಿದೆ ಗೋಲ್ಡನ್ ಟೆಂಪಲ್. ಇದು ಅತ್ಯಂತ ಸಿಖ್ಖರ ಪವಿತ್ರ ಕ್ಷೇತ್ರ. ನೋಡ್ತಾ ಇದ್ದೀರಲ್ಲ, ನಿನ್ನೆ ನೋಡಿದ ಮ್ಯೂಸಿಯಮನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಗುರು ರಾಮದಾಸ್ 1577ರಲ್ಲಿ ಪೂರ್ಣಗೊಳಿಸಿದರು. ಹಾಗೆ ಇದನ್ನು 1830ರಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಸಂಪೂರ್ಣವಾಗಿ ಅಮೃತ ಶಿಲೆ ಮತ್ತು ಚಿನ್ನದಿಂದ ಪುನರ್ ನಿರ್ಮಾಣ ಮಾಡಿದರು. ಗೋಲ್ಡನ್ ಟೆಂಪಲ್ ಪಂಜಾಬ್ನ ಅಮೃತ್ಸರದ ಒಂದು ಪವಿತ್ರ ಕ್ಷೇತ್ರ ಅಂತ ಹೇಳಿದೆ. ಅವರಲ್ಲಿ ಪವಿತ್ರ ಕ್ಷೇತ್ರ ಏನಕ್ಕೆ ಹೇಳಿದ್ರೆ, ಅವರ ಗ್ರಂಥವೇ ಅವರಿಗೆ ಪವಿತ್ರ. ಗುರು ಗ್ರಂಥ ಸಾಹಿಬ್ ಧರ್ಮ ಗ್ರಂಥ ಭಕ್ತಿಪೂರ್ವಕ ಪ್ರಾರ್ಥನೆಗಳ ಒಂದು ಸಂಗ್ರಹ ಮತ್ತು ಸ್ತೋತ್ರಗಳನ್ನು ಮುಂಜಾನೆ ಮತ್ತು ಸೂರ್ಯಾಸ್ತದ ನಂತರವೂ ಇಲ್ಲಿ ಪಠಿಸಲಾಗುತ್ತೆ. ನೋಡಿ, ಹೊರಗಡೆ ಕೂತಿದ್ದಾರಲ್ಲ ಅವರೆಲ್ಲ ಅದೊಂದು ಸ್ತೋತ್ರವನ್ನು ಪಠಿಸ್ತಾ ಇದ್ದಾರೆ. ಹಾಗೆ ಇಲ್ಲಿಯ ದರ್ಶನದ ಟೈಮಿಂಗ್ಸ್ ಅಂದರೆ ಬೆಳಗ್ಗೆ 4ರಿಂದ ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಮಧ್ಯದಲ್ಲಿ ಏನಾದರೂ ಮಧ್ಯರಾತ್ರಿಲಿ ಕೂಡ ಇರುತ್ತೆ, ಅದರ ಕ್ಲೀನಿಂಗಿಗಾಗಿ ಒಮ್ಮೊಮ್ಮೆ ಇದು ಮಾಡ್ತಾರೆ. ಬಟ್ ನೋಡಿ ಸ್ನೇಹಿತರೆ, ಹೋಗುವಾಗ ಆ ತಲೆಗೆ ಒಂದು ಪೀಠವನ್ನು ಅವರು ಕಟ್ಟಲೇಬೇಕು. ಈ ಥರ ತಲೆಗೆ ಅಂದರೆ ಕೂದಲ ತೋರಿಸಬಾರ್ದು ಅವರಲ್ಲಿ. ಹಾಗೆ ಪೇಟ ಸುತ್ತಿ ಇಲ್ಲದೆ ಒಳಗೆ ಬಿಡೋದೇ ಇಲ್ಲ. ಓಕೆನಾ ಸ್ನೇಹಿತರೆ? ನೋಡಿ, ಈಗ ಹಗಲಿನಲ್ಲಿ ಅಂದರೆ ಡೇ ಟೈಮಲ್ಲಿ ಆ ದೇವಸ್ಥಾನ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ದೂರದಿಂದ ಕಾಣ್ತಾ ಇದ್ದೀರಾ. ಸೊ ಅತ್ಯಂತ ಪವಿತ್ರ ಒಂದು ಕ್ಷೇತ್ರ ಅವರಿಗೆ ಈ ಒಂದು ಗುರುದ್ವಾರ. ಎಸ್ ಫ್ರೆಂಡ್ಸ್, ಲಂಗರ್ ಬಗ್ಗೆ ಹೇಳದೇ ಇದ್ರೆ ಈ ವಿಡಿಯೋ ಅಪೂರ್ಣ ಆಗುತ್ತೆ. ಯಾಕೆ ಗೊತ್ತಾ? ಲಂಗರ್ ಅನ್ನೋದು ಇಲ್ಲಿಯ ಬಹಳ ಬಹಳ ವಿಶೇಷತೆ. ಏನಪ್ಪಾ ಲಂಗರ್? ಗುರು ಕಾ ಲಂಗರ್. ಲಂಗರ್ ಸೇವೆ ಈ ಒಂದು ಸಂಪ್ರದಾಯ ಗುರು ನಾನಕ್ ದೇವ್ಜಿ ಅವರಿಂದ ಪ್ರಾರಂಭ ಆಯಿತು ಮತ್ತು ನಂತರ 3ನೇ ಗುರು ಶ್ರೀ ಗುರು ಅಮರ್ದಾಸ್ ಜಿ ಅವರ ಗೋಯಿಂಡ್ವಾಲಾನಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು. ಏನು ಲಂಗರ್ ಅಂತ ಕೇಳಿದ್ರೆ ಸ್ನೇಹಿತರೆ, ಒಂದು ಸಸ್ಯಾಹಾರಿ ಊಟ. ಇಲ್ಲಿ ಪ್ರತಿದಿನ 24x7 365 ದಿನವೂ ಇಲ್ಲಿ ಒಂದು ಊಟದ ವ್ಯವಸ್ಥೆ ನಡೆಯುತ್ತೆ. ಎಸ್, ಇಲ್ಲಿ ಹೋಗ್ಬೇಕಾದ್ರೂ ಕೂಡ ಕಾಲನ್ನು ತೊಳೆದೇ ಹೋಗಬೇಕು. ಸೊ ಈ ಒಂದು ಲಂಗರಿನ ಮಹತ್ವ ನಾನು ಏನು ಅಂತ ಹೇಳ್ತೇನೆ, ಮತ್ತೆ ಇಲ್ಲಿ ಅಡಿಗೆ ಮಾಡುವ ಒಂದು ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ವಿಡಿಯೋವನ್ನು ಮುಂದೆ ತೋರಿಸ್ತೀನಿ. ಈ ಲಂಗರಿನ ಮಹತ್ವ ಏನಪ್ಪಾ ಅಂತ ಕೇಳಿದ್ರೆ, ಬಾಯಿ ದೇಸಾ ಸಿಂಗ್ ತಮ್ಮ ರೆಹಿತ್ನಾಮ್ದಲ್ಲಿ ಹೀಗೆ ಹೇಳ್ತಾರೆ, ಸಿಖ್ಖರ ಒಂದು ವಿಶೇಷತೆ ನೋಡಿ, ಯಾವುದೇ ಸ್ಥಿತಿಯಲ್ಲಿರುವ ಸಿಖ್ ತನ್ನ ಬಡ ನೆರೆಹೊರೆಯವರ ಅಗತ್ಯಗಳನ್ನ ನೋಡಿಕೊಳ್ಬೇಕಂತೆ. ಅವನು ವಿದೇಶದಿಂದ ಬಂದ ಪ್ರಯಾಣಿಕ ಅಥವಾ ಯಾತ್ರಿಕ ಯಾರಾದರೂ ಸರಿ, ಅವನು ಭೇಟಿಯಾದಾಗ ಅವನಿಗೆ ಭಕ್ತಿಯಿಂದ ಸೇವೆ ಮಾಡ್ಬೇಕಂತೆ. ನೋಡಿ, ಇವರೆಲ್ಲ ಸೇವೆ ಮಾಡ್ತಾ ಇರೋರು, ಯಾರು ಅಲ್ಲಿ ಕೆಲಸದವರಲ್ಲ, ಅವರು ಸೇವೆ ಮಾಡ್ತಾ ಇರೋದು. ಸ್ನೇಹಿತರೆ, ಇಲ್ಲಿ ಒಂದು ವಿಶೇಷ ನಾನು ಹೇಳಲೇಬೇಕು. ನಾನು ನೋಡಿದ ಹಾಗೆ ಒಂದು ದೊಡ್ಡ ಶ್ರೀಮಂತ, ಅವನ ಕೈಯಲ್ಲಿ ಬಂಗಾರದ ಕೊಡಲಲ್ಲಿ ಬಂಗಾರ ಎಲ್ಲ ಇದೆ. ಅವನು ತಟ್ಟೆ ತೊಳಿತಾ ಇದ್ದಾನೆ, ಗ್ಲಾಸ್ ತೊಳಿತಾ ಇದ್ದಾನೆ. ಸೊ ನನಗೆ ಆಶ್ಚರ್ಯ ಆಯಿತು. ಏನು ಅಂತ ಕೇಳಿದಾಗ ಅದು ಅವರ ಸೇವೆ ಅಂತೆ. ಅವರು ಹರಕೆಯನ್ನು ತೀರಿಸಲಿಕ್ಕೆ ಬರ್ತಾರಂತೆ. ಅಂದರೆ 1000 ಬಟ್ಟಲುಗಳನ್ನ ತೊಳೆಯೋದು, ಬಡಿಸೋದು ಅಥವಾ ಒರೆಸೋದು, ಹೀಗೆ ಎಲ್ಲವನ್ನ ಸೇವೆ ಅಂತ ಮಾಡ್ತಾರೆ. ನೋಡಿ, ಇಲ್ಲಿ ಆಹಾರವನ್ನ ತಗೊಳ್ತಾ ಇದ್ದಾರಲ್ಲ, ಎಲ್ಲರೂ ಕೂಡ ಎರಡೂ ಕೈಯಲ್ಲಿ ಆಹಾರವನ್ನ ತಗೊಳ್ಬೇಕು. ಒಂದೇ ಕೈಯಲ್ಲಿ ಹೀಗೆ ಹಿಡಿಯೋದಲ್ಲ, ಎರಡೂ ಕೈಯಲ್ಲಿ ನಿಮಗೆ ಕೊಟ್ಟ ಆಹಾರವನ್ನ ತಗೊಳ್ಬೇಕು. ಹಾಗೆ ಏನೂ ಆ ಬಟ್ಟಲಿನಲ್ಲಿ ಬಿಡಬಾರದು, ವೇಸ್ಟ್ ಮಾಡಬಾರ್ದು. ಇದು ಇಲ್ಲಿಯ ವಿಶೇಷತೆ. ಯಾರೂ ಕೂಡ ಯಾವಾಗಲೂ ಕೂಡ ಹೀಗೆ ಮಾಡಬೇಕು. ನಾನಂತೂ ಬಟ್ಲಲ್ಲಿ ಯಾವತ್ತೂ ಏನನ್ನು ಬಿಡೋಲ್ಲ. ಬೆಳಗಿನಿಂದನೇ ಲಂಗರ್ಗಳ ವ್ಯವಸ್ಥೆ ಶುರುವಾಗುತ್ತೆ, ಫ್ರೆಶ್ ಆಗಿರುತ್ತೆ. ಆಮೇಲೆ ಚಹಾ ಕೂಡ ಇರುತ್ತೆ, ಚಹಾ ಮತ್ತೆ ರಸ್ಕ್ ಕೂಡ ಇರುತ್ತೆ.
ನೋಡಿ ಇವರೆಲ್ಲ ಅಲ್ಲಿ ತಿಂಡಿ ಆದಮೇಲೆ ಚಹಾ ಕುಡಿಲಿಕ್ಕೆ ಬರ್ತಾರೆ. ಇದು ದಿನದ 24 ಗಂಟೆ ಕೂಡ ಇರುತ್ತೆ ಸ್ನೇಹಿತರೆ. ಅದೇನು ಸೇವೆ ಇರ್ಬೋದು ನೋಡಿ ಅಲ್ವಾ. ಇಡೀ ಜಗತ್ತಿನಲ್ಲೇ ಇದು ಒಂದು ವಿಶೇಷವಾದ ಪವಿತ್ರ ಕ್ಷೇತ್ರ, ಸಿಖ್ಖರ ಪವಿತ್ರ ಕ್ಷೇತ್ರ. ಹಾಗೆ ಒಂದು ಸಿಖ್ ಧರ್ಮದ ಇನ್ನೊಂದು ಹೇಳ್ಬೇಕಂದ್ರೆ, ಮಹಾರಾಜ ರಂಜಿತ್ ಸಿಂಗ್ ಈ ಲಂಗರ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಲಂಗರ್ ನಿರ್ವಹಣೆಗಾಗಿ ಗುರುದ್ವಾರಗಳಿಗೆ ಜಾಗೀರ್ಗಳನ್ನು ದಾನ ಮಾಡಿದ್ರಂತೆ. ಇತರ ಸಿಖ್ ಆಡಳಿತಗಾರರು ಸಹ ಇದೇ ರೀತಿಯ ದತ್ತಿಗಳನ್ನು ರಚನೆ ಮಾಡಿದ್ರು. ಇಂದು ಪ್ರಾಯೋಗಿಕವಾಗಿ ಪ್ರತಿಯೊಂದು ಗುರುದ್ವಾರದಲ್ಲಿ ಕೂಡ ಸಾಮಾನ್ಯವಾದ ಸಮುದಾಯದಿಂದ ಕೂಡ ಲಂಗರ್ಗಳನ್ನು ಹೊಂದಿರುತ್ತವೆ. ಅಂದರೆ ಸಣ್ಣ ಸಣ್ಣ ಗುರುದ್ವಾರದಲ್ಲಿ ಕೂಡ ವಿವಿಧ ಮನೆಗಳಿಂದ ಮಾಡಿದ ಬೇಯಿಸಿದ ತಂದ ಆಹಾರವನ್ನು ಸೇವಾ ರೂಪದಲ್ಲಿ, ಪ್ರಸಾದ ರೂಪದಲ್ಲಿ ಅವರಿಗೆ ಭಕ್ತರಿಗೆ ಕೊಡ್ತಾರೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಯಾತ್ರಿಕರು ಅಥವಾ ಸಂದರ್ಶನ ಮಾಡುವರು ಗುರುದ್ವಾರದಲ್ಲಿ ಊಟದ ಈ ಒಂದು ಸಮಯವನ್ನು ತಪ್ಪಿಸಿಕೊಳ್ಳೋದಿಲ್ಲ. ಪಂಗಟ್ನಲ್ಲಿ ಕುಳಿತು ಸಾಮಾನ್ಯ ಊಟವನ್ನು ಹಂಚಿಕೊಳ್ಳೋದು ಸಿಖ್ಗಾಗಿ ಧರ್ಮ ನಿಷ್ಠೆಯ ಒಂದು ಕ್ರಿಯೆ. ಲಂಗರ್ನಲ್ಲಿ ಆಹಾರವನ್ನು ಬೇಯಿಸೋದು ಅಥವಾ ಬಡಿಸುವಲ್ಲಿ ಬಳಸಿದ ಪಾತ್ರೆಯನ್ನು ಸ್ವಚ್ಛಗೊಳಿಸುವುದಲ್ಲಿ ಅವರ ಭಾಗವಹಿಸುವಿಕೆ ಬಹಳ ಮುಖ್ಯ. ಅಷ್ಟೇ ಅಲ್ಲ, ತಮ್ಮ ಸಮುದಾಯದ ಕಲ್ಯಾಣಕ್ಕಾಗಿ ತನ್ನ ಗಳಿಕೆಯ 10ನೇ 1 ಭಾಗವನ್ನು, ಅಂದರೆ ಅದನ್ನು ದಸ್ವಂದ್ ಅಂತ ಕರೀತಾರೆ ಅವರ ಸಿಖ್ ಭಾಷೆಯಲ್ಲಿ, 10ನೇ 1 ಭಾಗವನ್ನು ಕೊಡುಗೆಯಾಗಿ ನೀಡುವ ಧಾರ್ಮಿಕ ಬದ್ಧತೆಯಲ್ಲಿ ಪ್ರತಿಯೊಬ್ಬ ಸಿಖ್ಖನು ಇರುತ್ತಾನೆ. ಅಷ್ಟೇ ಅಲ್ಲ, ಸಾಧ್ಯ ಆದಾಗಲೆಲ್ಲ ತನ್ನ ಕೈಗಳ ಸೇವೆಯನ್ನು ಕೂಡ ಮಾಡ್ತಾನೆ. ಅಂದರೆ ಚಪ್ಪಲಿ ಒರೆಸೋದ್ರಿಂದ, ಶೂ ಇಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಮಾಡ್ತಾನೆ ಅಂತ. ಸ್ನೇಹಿತರೆ, ಈಗ ಒಂದು ನೋಡ್ತಾ ಇದ್ದೀರಲ್ಲ, ಇದು ಒಂದು ಪ್ರಸಾದ ಕೊಡ್ತಾರೆ. ಇಲ್ಲಿ ಈ ಕಡೆ ಬಂದ್ವಿ ನಾವು ಲಂಗರ್ನಲ್ಲಿ ಊಟ ಮಾಡಿ ಈ ಕಡೆ ಬಂದಾಗ ಇಲ್ಲಿ ಒಂದು ವಿಶೇಷವಾದ ಪರಿಮಳವಾದ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರಿ. ಅದಂತೂ ಕೈಯಲ್ಲಿ ತುಪ್ಪ ಬಸಿದಿತ್ತು, ಅಷ್ಟು ಚೆನ್ನಾಗಿತ್ತು ಸ್ನೇಹಿತರೆ. ನಿಜವಾಗ್ಲೂ ನನಗೆ ಮತ್ತು ತಿನ್ನಬೇಕು ಅಂತ ಅನಿಸಿದ್ದು ಮಾತ್ರ ಸುಳ್ಳಲ್ಲ. ನೀವೇನಾದರೂ ಈ ಒಂದು ಅಮೃತಸರಕ್ಕೆ ಹೋದರೆ ಈ ಪ್ರಸಾದವನ್ನು ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ. ಹಾಗೆ ನೋಡಿ, ಇಲ್ಲಿ ಕುಡಿಯುವ ನೀರು ಕೂಡ ಕುಡಿತಾರಲ್ಲ, ಹಾಗೆ ಇವರು ಕೂಡ ಸ್ವಚ್ಛಗೊಳಿಸ್ತಾರೆ. ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ನಾನು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಸೆರೆ ಹಿಡಿದು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈಗ ಬನ್ನಿ ಮತ್ತೊಂದು ವಿಶೇಷವಾದ ವಿಷಯ. ಸೊ ಫ್ರೆಂಡ್ಸ್, ವಿಡಿಯೋವನ್ನು ನೋಡ್ತಾ ಇದ್ದೀರಲ್ಲ, ಹಾಗಾದರೆ ನಾವು ಲಂಗರಲ್ಲಿ ಅಷ್ಟು ಊಟ ಮಾಡಿದ್ರಲ್ಲ, ಚಪಾತಿ ತಿಂದ್ವಿ, ರೊಟ್ಟಿ ತಿಂದ್ವಿ. ಹಾಗಾದರೆ ಇದನ್ನು ಹೇಗೆ ಮಾಡ್ತಾರೆ, ಎಷ್ಟು ಬೇಕು ದಿನಕ್ಕೆ, ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲೇ ತೋರಿಸ್ತೀನಿ ಸ್ನೇಹಿತರೆ. ಎಲ್ಲೂ ಮಿಸ್ ಮಾಡಬೇಡಿ. ನೋಡಿ, ಈಗ ಹಿಟ್ಟನ್ನು ಅವರು ಹೇಗೆ ಕಲಿಸ್ತಾ ಇದ್ದಾರೆ, ಹಾಗೆ ಚಪಾತಿ ಹೇಗೆ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ. ಈ ಒಂದು ಗೋಲ್ಡನ್ ಟೆಂಪಲ್ ಸಮುದಾಯದ ಅಡುಗೆ ಮನೆಯಲ್ಲಿ ಪ್ರತಿದಿನ ಸರಾಸರಿ 1,00,000 ಭಕ್ತರು ಬರ್ತಾರೆ. ಅದರ ವಿಶೇಷ ದಿನದಲ್ಲಿ ಇನ್ನೂ ಜಾಸ್ತಿ ಆಗ್ತಾರೆ. ಪ್ರವಾಸಿಗರು ಸುಮಾರು ಅಡುಗೆ ಮನೆಯಲ್ಲಿ ಲಂಗರನ್ನು ತೆಗೆದುಕೊಳ್ತಾರೆ. ಅದರ ವಿಶೇಷ ಅಂದರೆ ಸಂದರ್ಭದಲ್ಲಿ ಇದು ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. 100 ಕ್ವಿಂಟಾಲ್ಗಿಂತ ಹೆಚ್ಚು ಗೋಧಿ ಹಿಟ್ಟು, 25 ಕ್ವಿಂಟಾಲ್ಗಿಂತ ಹೆಚ್ಚು ಧಾನ್ಯಗಳು, 10 ಕ್ವಿಂಟಾಲ್ ಅಕ್ಕಿ, 5,000 ಲೀಟರ್ ಹಾಲು ಹಾಗೂ 10 ಕ್ವಿಂಟಾಲ್ ಸಕ್ಕರೆ, 5 ಕ್ವಿಂಟಾಲ್ ಶುದ್ಧ ತುಪ್ಪ ಎಲ್ಲವೂ ಬೇಕಾಗುತ್ತೆ. ಎಲ್ಲ ಮಾಡಲು, ಊಟ ತಯಾರಿಸಲು, ಹಾಗೆ 100 LPG ಗ್ಯಾಸ್ ಸಿಲಿಂಡರ್ಗಳನ್ನು ಕೂಡ ಬಳಸಲು ಬೇಕಾಗುತ್ತೆ. ಹಾಗೆ 100 ಉದ್ಯೋಗಿಗಳು ಮತ್ತು ಭಕ್ತರು, ಅಂದರೆ ಹೇಳಿದ್ನಲ್ಲ, ಸೇವೆಯನ್ನು ಮಾಡಲಿಕ್ಕೆ ಬರ್ತಾರೆ ಅಂತೇಳಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೋಡಿ, ಇವರೆಲ್ಲ ಮಾಡ್ತಾ ಇರೋರು ಯಾರು ಇಲ್ಲಿ ವರ್ಕರ್ಗಳಲ್ಲ, ಇವರು ಸೇವಾ ಕಾರ್ಯಕರ್ತರು. ಎಸ್, ನನಗೆ ಆಶ್ಚರ್ಯ ಅಂದರೆ ಆಶ್ಚರ್ಯ. ನೋಡಿ, ಚಪಾತಿ ಹಿಟ್ಟು ಮಷಿನ್ ಕಲಸಿ ಆಯಿತು. ಈಗ ದೊಡ್ಡ ಉಂಡೆಗಳನ್ನು ಮಾಡಿ ಈ ಕಡೆ ಹಾಕಿದರು. ಈಗ ಪುಟ್ಟ ಉಂಡೆಗಳು ಹೇಗೆ ಬರುತ್ತೆ ಅಂತ ನೋಡೋಣ. ಅದರ ಜೊತೆಗೆ ಇನ್ನಷ್ಟು ವಿಷಯಗಳನ್ನು ಹೇಳ್ತೀನಿ ಸ್ನೇಹಿತರೆ. ಏನು ಗೊತ್ತಾ, ಮೊಘಲ್ ರಾಜ ಅಕ್ಬರ್ ಇದ್ನಲ್ಲ, ಅವನು ಕೂಡ ಬಂದು ಸಾಮಾನ್ಯ ಜನರ ಜೊತೆಗೆ ಕುಳಿತು ಲಂಗರನ್ನು ಹಂಚಿಕೊಳ್ತಿದ್ದಂತೆ. ಯಾಕೆಂದರೆ ಈ ಒಂದು ಲಂಗರ್ ಪ್ರಾರಂಭ ಆಗಿದ್ದು ಗುರು ನಾನಕ್ ದೇವ್ಜಿ ಅವರಿಂದ ಅಂತ ಆಗಲೇ ಹೇಳಿದೆ. ಅವರಿಂದ ಪ್ರಾರಂಭ ಆಯಿತು. ನಂತರ 3ನೇ ಗುರು ಶ್ರೀ ಗುರು ಅಮರ್ ದಾಸ್ ಜಿ ಅವರು ಗೋಯಿಂಡ್ವಾಲಾದಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು. ನೋಡಿ, ಇಲ್ಲಿ ಪುಟ್ಟ ಉಂಡೆಗಳು ಬಂದು ಹೇಗೆ ಚಪಾತಿ ಬರುತ್ತೆ. ಸೊ ಈ ಗುರುಕಾ ಲಂಗರ್ ಸಂಸ್ಥೆ ಸಮುದಾಯದ ಹಲವು ವಿಧಗಳಲ್ಲಿ ಸೇವೆಯನ್ನು ಸಲ್ಲಿಸಿದೆ. ಇದು ಮಾನವ ಕುಲದ ಸೇವೆಯ ಕಾರ್ಯದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಭಾಗವಹಿಸುವಿಕೆಯನ್ನು ಕೂಡ ಖಚಿತಪಡಿಸುತ್ತೆ. ಯಾಕಂದರೆ ನೋಡಿ, ಇಲ್ಲಿ ಹೆಂಗಸರು ಕೂಡ ರೊಟ್ಟಿ ಮೇಲೆ ತುಪ್ಪವನ್ನು ಹೇಗೆ ಸವರ್ತಾ ಇದ್ದಾರೆ. ಮಹಿಳೆಯರು ಊಟ ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಮಕ್ಕಳು ಪಂಗಟ್ಗಳಿಗೆ ಆಹಾರವನ್ನು ಬಡಿಸ್ತಾರೆ ಅದನ್ನು ಕೂಡ ನಾನು ಆಗ ತೋರಿಸಿದೆ. ಸೊ ಈ ಒಂದು ಲಂಗರ್ ಸಮುದಾಯದಲ್ಲಿ ಎಲ್ಲರೂ ಕುಳಿತು ತಮ್ಮ ಶಿಷ್ಟಾಚಾರವನ್ನು ಮರೆತು, ಇಲ್ಲಿ ಜಾತಿ ಧರ್ಮ ಮತ್ತು ಹೆಂಗಸು ಮಕ್ಕಳು ಯಾರೂ ಇಲ್ಲ, ಎಲ್ಲರೂ ಕೂಡ ಬಂದು
ಕೂತು ಊಟ ಮಾಡ್ತಾರೆ. ಹಾಗೆ ಈ ಲಂಗರ್ನನ್ನು ಹಂಚಿಕೊಳ್ಳಲು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾರೆ ಸ್ನೇಹಿತರೆ. ಅವರೇ ನೋಡಿ, ರೊಟ್ಟಿ ಬೀಳ್ತಾ ಇದೆ ಅಲ್ಲ, ಬಿಸಿ 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 ರೊಟ್ಟಿ. ಸೊ ಯಾರಿಗೂ ಕೂಡ ಊಟ ಇಲ್ಲ ಅಂತ ಆಗೋಲ್ಲ, ಯಾರನ್ನು ಕೂಡ ನಿರಾಕರಿಸಲ್ಲ. ಪ್ರತಿ ವಾರ ಒಂದು ಕುಟುಂಬ ಅಥವಾ ಹಲವಾರು ಕುಟುಂಬಗಳು ಲಂಗರನ್ನು ಒದಗಿಸಲು ಮತ್ತು ತಯಾರಿಸಲು ಸ್ವಯಂ ಸೇವಕರಾಗಿ ಬರ್ತಾರೆ. ಇದು ತುಂಬ ಒಂದು ಉದಾರ ಮನಸ್ಸಿನ ಒಂದು ವಿಶೇಷತೆ ಸ್ನೇಹಿತರೆ. ಏಕೆಂದರೆ ಆಹಾರ ನೀಡಲು ನೂರಾರು ಜನ ಇರ್ಬೋದು ಮತ್ತು ಅಡುಗೆ ಮಾಡುವವರಿಗೆ ಒಂದು ಅವಕಾಶ ಅಂತ ಇರೋದಿಲ್ಲ. ಆದರೆ ಇಲ್ಲಿ ಎಲ್ಲ ರೀತಿಯ ಅವಕಾಶ ಇದೆ. ಪಾತ್ರ ತೊಳಿಲಿಕ್ಕಿರ್ಬೋದು, ಸ್ವಯಂ ಸೇವಕರು ಅಥವಾ ತಟ್ಟೆ ತೊಳೆಯೋದಿರ್ಬೋದು, ಬಡಿಸೋದಿರ್ಬೋದು, ಎಲ್ಲದಕ್ಕೂ ಅವಕಾಶ ಇದೆ. ಸೇವೆ ಮಾಡಲಿಕ್ಕೂ ಕೂಡ ನಮಗೆ ಅಂದರೆ ಯಾತ್ರಾರ್ಥಿಗಳಾಗಿ ಹೋಗಿರ್ತೀವಲ್ಲ, ಯಾರು ಕೂಡ ಅಲ್ಲಿ ಸೇವೆಯನ್ನು ಮಾಡ್ಬೋದು ಸ್ನೇಹಿತರೆ, ಯಾರು ಕೂಡ ಸೇವೆಯನ್ನು ಮಾಡ್ಬೋದು. ನೋಡಿ, ಇದು ಗೋಧಿ ಹಿಟ್ಟಿನ ಚೀಲಗಳು, ಎಷ್ಟೊಂದು ತರಕಾರಿಗಳು, ಪ್ರತಿದಿನ ಎಷ್ಟು ಬೇಕು ಅಂತ ಹೇಳಿ ಆಗಲೇ ಹೇಳಿದ್ನಲ್ಲ ಸ್ನೇಹಿತರೆ. ಹಾಗೆ ಇದನ್ನು ಇಲ್ಲಿ ಅಡುಗೆ ಮಾಡುವರು ನೋಡಿ, ಪಾಯಸ ಮಾಡುವರು, ದಾಲ್ ಮಾಡುವರು, ಕಿಚಡಿ ಮಾಡುವವರನ್ನು ಇಲ್ಲಿ ಮುಂದೆ ತೋರಿಸ್ತೀನಿ ನಾನು. ಬೇಕು. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ, ಇಲ್ಲಿ ಪಾಯಸ ಮತ್ತು ದಾಲ್ ಕಿಚಡಿ ಮಾಡ್ತಾ ಇರುವಂಥ ಒಂದು ಸ್ಥಳವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಮತ್ತೊಂದು ವಿಶೇಷ ಹೇಳಬೇಕು, ಇದೆಲ್ಲ ಯಾವುದೇ ಗ್ಯಾಸ್ ಇದರಿಂದ ಅಲ್ಲ ಸ್ನೇಹಿತರೆ. ಗ್ಯಾಸ್ ಇದನ್ನು ಮಾಡ್ತಾ ಇರೋದು ಇಲ್ಲಿ ಕಟ್ಟಿಗೆಯಿಂದನೇ. ನೋಡಿ, ಈ ಒಂದು ಏನು ದಾಲ್ ಕಿಚಡಿ ಮಾಡ್ತಾ ಇದ್ದಾರಲ್ಲ, ಪಾಯಸ ಮಾಡ್ತಾ ಇದ್ದಾರಲ್ಲ, ಇದು ಕಟ್ಟಿಗೆಯಿಂದನೇ ಮಾಡ್ತಾ ಇದ್ದಾರೆ. ನೋಡಿ, ಡೈರೆಕ್ಟಾಗಿ ನೀರು ಕೂಡ ಇಲ್ಲೇ ಬೀಳುತ್ತೆ. ಸೊ ಇದೆಲ್ಲ ಸವಲತ್ತುಗಳಿದೆ, ಆದರೆ ಸೇವೆ ಮಾಡುವವರು ಬೇಕಲ್ಲ, ಯಾರು ಫ್ರೀ ಆಗಿ ಮಾಡಲ್ಲ ಅಲ್ವಾ. ಬಟ್ ಇವರೆಲ್ಲ ಸೇವೆ ಮಾಡ್ತಾ ಇದ್ದವರು. ಅವನು ಹೇಳ್ತಾ ಇದ್ದಾನೆ ನೋಡಿ, ಯಾರು ಸೇವೆ ಮಾಡ್ತಾರೆ, ಯಾರದು ಡ್ಯೂಟಿ ಅಂತೇಳಿ. ನಾನೊಬ್ಬರನ್ನ ಮಾತಾಡಿಸ್ತಾ ಇದ್ದೀನಿ. आप भी सेवा करते हैं? हाँ, वो ड्यूटी ವೈಟ್ ಡ್ರೆಸ್ ಡ್ಯೂಟಿ ಏನಾ? ಅವರು ಡ್ಯೂಟಿ ಅಂತೆ, ಇವ್ರು ಮಾಡ್ತಾ ಇರೋದು ಸೇವಾ. ಎಸ್, ಅಲ್ಲಿ ವೈಟ್ ಡ್ರೆಸ್ ಹಾಕ್ಕೊಂಡವನು ಡ್ಯೂಟಿ ಅಂತೆ, ಇವನದ್ದು ಕೂಡ ಸೇವೆ ಅಂತ ಹೇಳ್ತಿದ್ದಾನೆ. ನೋಡಿ, ಇದೆಲ್ಲ ಕಟ್ಟಿಗೆಯಿಂದ ಮಾಡುವಂಥದ್ದು ಇಲ್ಲಿ. ಓಕೆನಾ? ನೋಡಿ, ಅದು ಕೂಡ ನಿಮಗೆ ಎಲ್ಲವನ್ನ ತೋರಿಸಿದೆ. ಹೇಗೆ ಮಾಡ್ತಾರೆ, ಬರೀ ನಾವು ರೊಟ್ಟಿ ತಿನ್ನೋದಷ್ಟೇ ಅಲ್ಲ ಸ್ನೇಹಿತರೆ, ಹೇಗೆ ಮಾಡೋದಂತ ನಾವು ಸ್ವಲ್ಪ ನೋಡಬೇಕಲ್ವಾ. ಫ್ರೆಂಡ್ಸ್, ಈಗ ದೇವಸ್ಥಾನದ ಒಳಭಾಗವನ್ನು ತೋರಿಸ್ತೇನೆ, ಬಟ್ ನಾವೀಗ ಹೊರಗೆ ನಿಂತಿದ್ದೀವಿ. ಇದು ಎಂಟ್ರಾನ್ಸ್. ಫ್ರೆಂಡ್ಸ್, ಹೇಳಲಿಕ್ಕೆ ಹೋದರೆ ತುಂಬ ಇದೆ ಈ ಒಂದು ಗುರುದ್ವಾರದ ಬಗ್ಗೆ. ಅಮೃತ್ಸರಕ್ಕೆ ಅಮೃತದಷ್ಟೇ ಮೆರುಗನ್ನು ತಂದಿದ್ದು ಈ ಗೋಲ್ಡನ್ ಟೆಂಪಲ್. ಅಂದರೆ ಗೋಲ್ಡನ್ ಟೆಂಪಲ್ ಮಾತ್ರ ಅಲ್ಲದೆ ಅದರ ಸುತ್ತಲೂ ಸಣ್ಣ ಸಣ್ಣ ದೇವಸ್ಥಾನ ಇಲ್ಲಿ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಮದಾಸರು ಈ ಒಂದು ಅಮೃತ ಸರೋವರವನ್ನು ನಿರ್ಮಾಣ ಮಾಡಿದ್ರಲ್ಲ, ಇದೇ ಎಂಟ್ರಾನ್ಸ್. ಇಲ್ಲಿ ಒಂದು ದೊಡ್ಡ ಗಂಟೆ ಕೂಡ ಇಲ್ಲಿ ಇದೆ. ಸೊ ರಾಮದಾಸರು ಒಂದು ದೊಡ್ಡ ಸರೋವರವನ್ನು ಮಾಡಿದ್ದಾರೆ. ಅದೇ ಈ ಕೊಳ ಅಂತ ಹೇಳಿದ್ನಲ್ಲ, ಇದಕ್ಕೆ ಮೊದಲು ಅಂಬಸರ ಅಂತ ಹೇಳ್ತಿದ್ರು. ಸೊ ಅಂಬಸರ ಅಂತ ಆಮೇಲೆ ಇದು ಅಮೃತ್ಸರ ಅಂತ ಹೆಸರು ಆಯಿತು. ಇಂದಿಗೂ ಕೂಡ ಕೆಲವು ಹಳೆಯ ಜನಗಳು ಅಮೃತ್ಸರ ಅಂತ ಹೇಳೋಲ್ಲ, ಅಂಬಸರ ಅಂತಾನೆ ಕರೀತಾರೆ. ಫ್ರೆಂಡ್ಸ್, ಇದು ಗುರುದ್ವಾರದ ಒಳಭಾಗಿನ ದೃಶ್ಯ. ಅಂದರೆ ಅವ್ರದ್ದು ಮೇನ್ ಅಂದರೆ ಅವರ ಧರ್ಮ ಗ್ರಂಥ ಗುರು ಗ್ರಂಥ ಸಾಹಿಬ್, ಅದನ್ನೇ ಅವರು ಚಂದದ ಬಟ್ಟೆಯಲ್ಲಿ ಇಟ್ಟು, ರೇಷ್ಮೆ ಬಟ್ಟೆಯಲ್ಲಿ ಇಟ್ಟು ಸುತ್ತಿ ಇದು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಓಕೆನಾ? ಸೊ ಒಳಗೆ ಯಾವುದೇ ಕ್ಯಾಮ್ರಾ ಅಲೋ ಮಾಡೋಲ್ಲ ಸ್ನೇಹಿತರೆ. ಮತ್ತಷ್ಟು ವಿಷಯ ಹೇಳಬೇಕು ಅಂದರೆ, ಈ ಸುವರ್ಣ ದೇವಾಲಯ ನಿರ್ಮಾಣ ಆಯ್ತಲ್ಲ, ಅನೇಕ ಬಾರಿ ಅಫ್ಘಾನ್ ಮತ್ತು ಮೊಘಲರ ರಾಜರಿಂದ ನಾಶ ಆಗಿತ್ತಾದರೂ ಅದನ್ನು ಪದೇ 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 ಈ ಸಿಖ್ಖರು ನಿರ್ಮಾಣ ಮಾಡಿದ್ರು ಸ್ನೇಹಿತರೆ. ಅಷ್ಟೇ ಅಲ್ಲ, 19ನೇ ಶತಮಾನದಲ್ಲಿ ಕೂಡ ಅಂದರೆ ಅಫ್ಘಾನ್ ಆಕ್ರಮಣಕಾರರಿಂದ ಇದು ಸಂಪೂರ್ಣ ನಾಶ ಆಯಿತಂತೆ. ಮತ್ತೆ ಮಹಾರಾಜ ರಂಜಿತ್ ಸಿಂಗ್ ಇದನ್ನ ಪುನಃ ನಿರ್ಮಾಣ ಮಾಡಿ ಚಿನ್ನದ ಲೇಪನವನ್ನ ಅಂದರೆ ಹೊದಿಕೆಯನ್ನ ನೀಡಿದ್ರು ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಈ ಚಿನ್ನದ ಹೊದಿಕೆ ಎಷ್ಟು kg ಇದೆ ಗೊತ್ತಾ? ಹಾಗಾದ್ರೆ ಇಲ್ಲಿ ಕೇಳಿ, ಇದು ಸುಮಾರು 750 kg, ಅಂದರೆ 500 kg ದಶಕದ ಹಿಂದೆನೆ ಬಳಸಲಾಗಿತ್ತು. ಇದರ 24 ಕ್ಯಾರೆಟ್ ಶುದ್ಧ ಚಿನ್ನ ಬಳಸಲಾಯಿತು. ಇದನ್ನ ನಿರ್ಮಾತೃ ಗುರು ರಾಮದಾಸ್ ಜಿ, ಇವರು ಸಿಖ್ಖರ 4ನೇ ಗುರು. ಈ ಚಿನ್ನದ ಲೇಪನವನ್ನ ಅಮೃತ ಶಿಲೆಯಿಂದ ನಿರ್ಮಾಣ ಮಾಡಿದಂಥ ಚಿನ್ನದ ಹೊದಿಕೆಯನ್ನ ಹೊಂದಿರುವಂಥ ಈ ಸ್ವರ್ಣ ಮಂದಿರ ಹರಿ ಮಂದಿರ ಸಾಹಿಬ್ನಲ್ಲಿ ದಿನವಿಡೀ ಗುರುವಾಣಿಯ ಧ್ವನಿ ತರಂಗಗಳು ಪ್ರತಿಧ್ವನಿಸುತ್ತಲೇ ಇರುತ್ತೆ ಸ್ನೇಹಿತರೆ. ಇದರಿಂದಾಗಿ ಇಲ್ಲಿನ ಪರಿಸರ ಎಂಥವರ ಮನಸ್ಸನ್ನಾದರೂ ಒಂದು ಕ್ಷಣ
ಶಾಂತವಾಗಿ ಬಿಡುತ್ತೆ. ಮಾನಸಿಕ ಶಾಂತಿಯನ್ನ, ಸಮಾಧಾನವನ್ನ, ನೆಮ್ಮದಿಯನ್ನ, ಖುಷಿಯನ್ನ ತಂದುಕೊಳ್ತಾರೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟು ವಿಷಯಗಳು ಇರ್ತವೆ ಇಲ್ಲಿ. ಸೊ ಫ್ರೆಂಡ್ಸ್, ನಾವು ಈವ್ನಿಂಗ್ ಕೂಡ ನಾವು ಮತ್ತೊಮ್ಮೆ ಬಂದ್ವಿ ಇಲ್ಲಿ. ಸೊ ಟೋಟಲಿ ನಾವು 3 ಸಲ ಭೇಟಿ ಕೊಟ್ವಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಹಲವಾರು ವಿಷಯಗಳನ್ನ ತಿಳ್ಕೊಂಡ್ರಿ. ಇಲ್ಲಿಯ ಒಂದು ಊಟದ ಲಂಗರ್ ವಿಷಯ ಇರ್ಬೋದು, ದೇವಸ್ಥಾನದ ಗುರುದ್ವಾರದ ವಿಷಯ ಇರ್ಬೋದು, ಎಲ್ಲವನ್ನ ತಿಳ್ಕೊಂಡ್ರಲ್ಲ ಸ್ನೇಹಿತರೆ. ಹಾಗಾದ್ರೆ ಈ ಒಂದು ಅಮೃತ್ಸರ್ ಗೋಲ್ಡನ್ ಟೆಂಪಲ್ಗೆ ಹೇಗೆ ಬರ್ಬೋದು ಅಂತ ಕೇಳಿದ್ರೆ, ವಿಮಾನದ ಮೂಲಕ ಬರ್ಬೋದು. ಶ್ರೀ ಗುರು ರಾಮದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಇಲ್ಲಿಂದ 13 ಕಿಲೋಮೀಟರ್ ದೂರ ಇದೆ. ರೈಲಿನ ಮೂಲಕ ಬರಬಹುದು, ಅಂದ್ರೆ 2 ಕಿಲೋಮೀಟರ್ ಡಿಸ್ಟೆನ್ಸ್, ಅಂಡ್ ರಸ್ತೆ ಮೂಲಕ ಬಂದರೂ ಕೂಡ ಬಸ್ ನಿಲ್ದಾಣದಿಂದ 1.5 ಕಿಲೋಮೀಟರ್ ಅಷ್ಟೇ ದೂರ ಇದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಅಂಡ್ ಕೇಳಿದ್ರಲ್ಲ, ಪಂಜಾಬಿನ ಅಮೃತ್ಸರದಲ್ಲಿರುವ ಗೋಲ್ಡನ್ ಟೆಂಪಲ್, ಸ್ವರ್ಣ ಮಂದಿರದ ವಿಶೇಷತೆ ಹಾಗೂ ಅಲ್ಲಿಯ ಲಂಗರಗಳ ವಿಶೇಷತೆ ಎಲ್ಲವನ್ನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಿಮಗೆ ಹೇಳಿದ್ದೇನೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಅಲ್ವಾ? ಹಾಗಾದ್ರೆ ಖಂಡಿತ ನೀವು ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲಿಗೆ ಹೋಗೋಣ? ಅದೇ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ. ಇವತ್ತಿಗೂ ಕೂಡ ಮೈ ನವಿರೇಳಿಸುವಂತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಕಾಯ್ತಾ ಇರಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಾಹೆ ಗುರು, ನಮಸ್ಕಾರ.